ಹರಿಃ ಓಂ ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂ ಚ ವಂದೇ ಭಾರತಮಾತರಂ. ಮುಂದಿನ ಪಾಠ ತತ್ಸಮ ತದ್ಭವ. ಕನ್ನಡಕ್ಕೆ ಸಂಸ್ಕೃತದಿಂದ ಅನೇಕಾನೇಕ ಶಬ್ದಗಳು ಬಂದಿವೆ. ಅವುಗಳಲ್ಲಿ ಕೆಲವಷ್ಟು ಇದ್ದ ಹಾಗೆ ಉಪಯೋಗಿಸಲ್ಪಟ್ಟಿವೆ ಮತ್ತು ಕೆಲವು ಸ್ವಲ್ಪ ಬದಲಾವಣೆಯನ್ನು ಮಾಡಿ ಬಳಸಲಾಗ್ತಾ ಇವೆ. ಈಗಾಗಲೇ ಹೇಳಿದ ಹಾಗೆ ಸಂಸ್ಕೃತದ ಪದಗಳನ್ನ ಇದ್ದಂತೆಯೇ ಬಳಸಿದರೆ ಅವುಗಳಿಗೆ ನಾವು ತತ್ಸಮ ಪದಗಳು ಅಂತ ಕರೀತೇವೆ. ಅಂತೆಯೇ ಕೆಲವು ಪದಗಳನ್ನ ಪರಿಪೂರ್ಣವಾಗಿ ಕನ್ನಡೀಕರಿಸಲ್ಪಟ್ಟು ಅಥವಾ ಕನ್ನಡದಲ್ಲಿ ಬದಲಾವಣೆ ಅತಿಯಾಗಿ ಮಾಡಿ, ಅತಿಯಾಗಿ ಅಂದ್ರೆ ಕೆಟ್ಟದಾಗಿ ಅಲ್ಲ, ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಮಾಡಿ ಕೂಡ ನಾವು ಬಳಸ್ತೇವೆ. ಕೆಲವು ಉದಾಹರಣೆಗಳನ್ನ ನೋಡೋಣ. ಸಂಸ್ಕೃತದಲ್ಲಿ ದಯಾ ಅಂತ ಕರೀತೇವೆ. ಅದನ್ನು ವ್ಯತ್ಯಾಸವಾಗಿ ಕನ್ನಡದಲ್ಲಿ ದಗೆ ಅಥವಾ ದಯ ಅಂತ ಕರೀತೇವೆ. ಕರುಣಾ, ಕರುಣೆ ಅಥವಾ ಕರುಣ. ನಾರೀ ಅಂತ ದೀರ್ಘಸ್ವರ ಇದೆ, ನಾರಿ ಅಂತ ಹ್ರಸ್ವಸ್ವರ ಕನ್ನಡದಲ್ಲಿ. ನದಿ, ಅದು ನದಿಯಾಗಿದೆ. ವಧೂ ಅಂತ ಇದ್ದದ್ದು ವಧು. ಸರಯು, ಸರಯು. ಮಾಲಾ, ಆಕಾರ ಇದು ಮಾಲೆ. ಸೀತಾ ಅಂತ ಇದ್ದದ್ದು ಸೀತೆ. ಬಾಲಾ, ಬಾಲೆ. ಲೀಲಾ, ಲೀಲೆ ಇತ್ಯಾದಿ. ಮತ್ತಷ್ಟು ಉದಾಹರಣೆಗಳು. ಗ್ರೀವ ಅಂದ್ರೆ ಕುತ್ತಿಗೆಯುಳ್ಳವ ಅಂತ. ಗ್ರೀವೆ, ಗ್ರೀವ ಆಯಿತು. ಶಮ, ಶಮ ಹೋಗಿ ಶಮೆ ಆಯಿತು. ವಧ ಅಂದ್ರೆ ಕೊಲ್ಲುವುದು ಅಂತ ಅಥವಾ ಸಂಹಾರ ಮಾಡುವುದು, ವಧೆ ಆಯಿತು. ಅಭಿಲಾಷ, ಅಭಿಲಾಷೆ ಆಯಿತು. ಪ್ರಶ್ನ, ಪ್ರಶ್ನೆ ಆಯಿತು. ಉದಾಹರಣೆ, ಕ್ಷಮಿಸಿ, ಉದಾಹರಣ, ಇಲ್ಲಿ ಉದಾಹರಣೆ ಆಯಿತು. ಸರಸ್ವತಿ ಇದ್ದದ್ದು ಸರಸ್ವತಿ ಆಯಿತು. ಲಕ್ಷ್ಮಿ, ಲಕ್ಷ್ಮೀ. ಗೌರಿ, ಗೌರಿ. ಭಾಮಿನಿ, ಭಾಮಿನಿ ಆಯಿತು. ಮತ್ತಷ್ಟು ಉದಾಹರಣೆಗಳು. ಔಷಧ ಹೋಗಿ ಔಷಧ ಆಯಿತು. ಶೇಷ ಹೋಗಿ ಸೀಸೆ ಆಯಿತು. ಮಷಿ ಹೋಗಿ ಮಸಿ ಆಯಿತು. ಪಾಷಾಣ ಹೋಗಿ ಪಾಷಾಣ ಆಯಿತು. ಯವನಿಕ ಹೋಗಿ ಜವನಿಕೆ ಆಯಿತು. ಯಮ ಹೋಗಿ ಜವ ಆಯಿತು. ಯೌವನ ಹೋಗಿ ಯೌವನ ಆಯಿತು. ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಇಲ್ಲಿ ಪಡೆಯಬಹುದು. ಈ ತತ್ಸಮ ತದ್ಭವ ಪದಗಳನ್ನು ನಾವು ಇನ್ನೊಬ್ಬರು ಹೇಳಿಕೊಟ್ಟಾಗ ಬರುವಂತಹ ಒಂದು ವ್ಯಾಕರಣಾಂಶ ಅಲ್ಲ. ಇದರ ಅಭ್ಯಾಸ ನಮಗೆ ಇದರ ಇರುವಿಕೆಯನ್ನ, ಇದರ ಉಪಯೋಗವನ್ನ ಹೇಳಿಕೊಡುತ್ತದೆ. ಯಾವುದನ್ನು ಉಪಯೋಗಿಸಿದರೂ ಕೇಳುಗರಿಗೆ ಅರ್ಥವಾಗುವ ಹಾಗೆ ನಾವು ಇದನ್ನ ಉಪಯೋಗಿಸಬೇಕು. ಅದಕ್ಕಾಗಿ ಹೆಚ್ಚಿನ ಅಭ್ಯಾಸವನ್ನ ನಾನು ಇದರ PDF ಕಡತವನ್ನ, ಫೈಲ್ ಅನ್ನ ವೆಬ್ಸೈಟ್ಗೆ ಹಾಕ್ತೇನೆ, ಇಲ್ಲಿ ನೀವು ನೋಡಬಹುದು. ಮುಂದಿನ ಪಾಠ ದ್ವಿರುಕ್ತಿ, ಜೋಡು ನುಡಿ ಮತ್ತು ಅನುಕರಣಾವ್ಯಯಗಳ ಬಗ್ಗೆ ಇದೇ ರೀತಿ ಸಂಕ್ಷಿಪ್ತವಾದ ಪಾಠಗಳನ್ನ ಹೊಂದಿದ ಪಾಠಗಳನ್ನ ನಾನು ಕೊಡ್ತೇನೆ. ಈ ದೃಶ್ಯದ ಕುರಿತಾಗಿ ಕೆಲವು ವಿಷಯಯುಕ್ತವಾದ ಕಡತಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಅವನ್ನ ಗ್ರಹಿಸಿ ಮತ್ತು ನನ್ನ ಕನ್ನಡ ಶಿಕ್ಷಕ ವೃಂದಕ್ಕೆ ನಾನು ನಮಸ್ಕಾರ ಮಾಡಿ ಈ ಪಾಠವನ್ನು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.